ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರಿತನಾಯಕ. ರಾಜ್ಯದಲ್ಲಿ ಇರುವಂತಹ ಬಿಜೆಪಿಯಲ್ಲಿ ಬಣ ರಾಜಕೀಯ ಕೂಡ ಹೆಚ್ಚಾಗ್ತಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಎಚ್ಚೆತ್ತುಕೊಂಡು ಯತ್ನಾಳ್ ಅವರಿಗೆ ನೋಟಿಸನ್ನು ನೀಡಿರುವಂಥದ್ದು. ಯತ್ನಾಳ್ ಅವರಿಗೆ ನೋಟಿಸ್ ನೀಡುವ ಮೂಲಕ 10 ದಿನದ ಒಳಗೆ ಯಾವ ರೀತಿಯಾದಂತಹ ಚಟುವಟಿಕೆಗಳ ಭಾಗಿಯಾಗ್ತಿದ್ದಾರೆ, ಯಾಕೆ ವಿಜೇಂದ್ರ ವಿರುದ್ಧವಾಗಿ ಮಾತನಾಡ್ತಿದ್ದೀರಾ, ಪಕ್ಷದ ವಿರುದ್ಧವಾಗಿ ಆಗಿರ್ಬೋದು ಮತ್ತು ಯಡಿಯೂರಪ್ಪರ ವಿರುದ್ಧವಾಗಿ ಯಾಕೆ ಮಾತಾಡ್ತೀರಾ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆ ಮಾಡಿರುವಂಥದ್ದು. ಅವರಿಗೆ ಸೋಕಾಸ್ ನೋಟಿಸ್ ಕೂಡ ಜಾರಿಯನ್ನು ಮಾಡಿರೋದು. ಇದಕ್ಕೆ ಉತ್ತರ ನೀಡಲು ಕೂಡ ಯತ್ನಾಳ್ ಅವರ ಟೀಮ್ ರೆಡಿ ಆಗಿರುವಂಥದ್ದು. ಪ್ರಮುಖವಾಗಿ ಯತ್ನಾಳ್ಗೆ ಬ್ಯಾಕ್ ಪೇನ್ ಆಗಿ ನಿಂತಿರೋದು ಮತ್ತು ಸಪೋರ್ಟ್ ಮಾಡ್ತಾ ಇರೋಂಥದ್ದು ನೋಡೋದಾದ್ರೆ ಪ್ರತಾಪ್ ಸಿಂಹ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಿದ್ದೇಶ್ವರ್, ಈ ರೀತಿಯಾದ ಏನು ಪ್ರಮುಖ ನಾಯಕರಿದ್ರು ಮತ್ತು ಪಕ್ಷ ಸಂಘಟನೆ ಈ ಹಿಂದೆ ಎಲ್ಲ ಗುರುತಿಸ್ಕೊಂಡಿದ್ರು, ಅವರು ಕೂಡ ಸಂಪೂರ್ಣವಾಗಿ ಯತ್ನಾಳ್ ಅವರ ಪರ ನಿಂತಿರೋದು. ಅವರು ಕೂಡ ಈ ಸಂಬಂಧಪಟ್ಟಂತೆ ಒಂದು ದೂರು ಅಂದ್ರೆ ವಿಜೇಂದ್ರ ವಿರುದ್ಧ ದೂರು ನೀಡಲು ಈಗಾಗಲೇ ಎಲ್ಲಾ ಪಟ್ಟಿಯನ್ನ ರೆಡಿ ಮಾಡಿರುವಂಥದ್ದು. ಯತ್ನಾಳ್ ಅವರು ರೆಡಿ ಮಾಡಿರುವಂತಹ ಪಟ್ಟಿಯಲ್ಲಿ ಪ್ರಮುಖವಾದ ಅಂಶ ಇದು ಅಪ್ಪ ಮಕ್ಕಳ ಪಕ್ಷ ಆಗಿದೆ. ಇಲ್ಲಿ ಸರ್ವಾಧಿಕಾರಿ ನಡೀತಿದೆ. ಯಾವುದೇ ಕಾರಣಕ್ಕೂ ಹಿರಿಯರ ಮಾತಿಗಾಗಲಿ ಮತ್ತು ಕಾರ್ಯಕರ್ತರ ಮಾತಿಗಾಗಲಿ ಬೆಲೆ ಇಲ್ಲ. ಈ ವಿಜೇಂದ್ರ ಅವರು ಏನು ನಿರ್ಧಾರ ಮಾಡ್ತಾರೋ ಅದೇ ಫೈನಲ್, ಯಾರ ಮಾತನ್ನು ಕೇಳ್ತಾ ಇರಲ್ಲ ಅನ್ನೋ ಅಂಶ ಒಂದು. ಮತ್ತು ಅದೇ ರೀತಿಯಾದಂಥ ಹಿರಿಯರಿಗೆ ಅವಕಾಶ ಕೊಡ್ತಿಲ್ಲ, ಅವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು. ಕೇವಲ ತಮ್ಮ ಪರ ಯಾರು ಮಾತಾಡ್ತಾರೆ ಮತ್ತು ತಮ್ಮ ಪರವಾಗಿ ಯಾರು ನಿಲ್ತಾರೆ ಅವ್ರಿಗೆ ಮಾತ್ರನೇ ಪಕ್ಷದಲ್ಲಿ ಸಾಧ್ಯತೆ ಆದಂಥ ಎಲ್ಲ ಅವಕಾಶಗಳು ಸಿಗ್ತಾ ಇರ್ಬೋದು ಮತ್ತು ಪ್ರಮುಖ ಹುದ್ದೆಗಳು ಕೂಡ ಅವರಿಗೆ ಸಿಗ್ತಾ ಇರೋದು. ಇದರಿಂದಾಗಿ ನಮಗೆ ಹಿನ್ನಡೆ ಆಗ್ತಾ ಇರೋಂಥದ್ದು. ಅದೇ ರೀತಿ ಲಿಂಗಾಯತ ಸಂಸದರು ಯಾರೆಲ್ಲ ನಿಂತಿದ್ರು ಅವರು ಕೂಡ ಈಗಾಗಲೇ ಸೋತಿರೋಂಥದ್ದು. ಸೋಮಣ್ಣವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2 ಕ್ಷೇತ್ರದಲ್ಲಿ ನಿಂತಾಗಲೂ ಕೂಡ ಅಪ್ಪ ಮಕ್ಕಳೇ ಸೋಲಿಗೆ ಕಾರಣ ಆಗಿರುವಂಥದ್ದು. ಅದೇ ರೀತಿ ಲಿಂಗಾಯತ ಶಾಸಕರು ಕೂಡ ಸೋತಿರುವಂಥದ್ದು ಮತ್ತು ಪ್ರಮುಖವಾಗಿ 3 ಬೈ ಎಲೆಕ್ಷನ್ ಅಲ್ಲೂ ಕೂಡ ಸೋಲಿಗೆ ಕಾರಣ ವಿಜಯೇಂದ್ರ. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅವರ ಜೊತೆ ಹೊಂದಾಣಿಕೆಯಾಗಿ ವಿಜಯೇಂದ್ರ ಅವರು ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಹೋರಾಟಗಳು ಪ್ರಬಲವಾಗಿ ಮಾಡ್ತಿಲ್ಲ. ಪ್ರಮುಖವಾಗಿ CM ವಿರುದ್ಧ ಬಂದಂಥ ಮೂಢ ವಿಚಾರ ಆಗಿರ್ಬೋದು, ವಕ್ಫ್ ಹೋರಾಟ ಆಗಿರ್ಬೋದು, ಈ ರೀತಿಯಾದಂಥ ಏನು ಹಗರಣಗಳಿವೆ ಅದರ ವಿರುದ್ಧವಾಗಿ ಸಂಪೂರ್ಣವಾಗಿ ವಿಜಯೇಂದ್ರ ಅವರು ಹೋರಾಟ ಮಾಡ್ತಿಲ್ಲ. ಕೇವಲ ಮೇಲೆಗಷ್ಟೇ ಹೋರಾಟಗಳನ್ನು ಮಾಡ್ತಿದ್ದಾರೆ. ಇದರಿಂದಾಗಿ ಪಕ್ಷಕ್ಕೂ ಹಿನ್ನಡೆ ಆಗ್ತಿದೆ ಮತ್ತು ಪಕ್ಷ ಸಂಘಟನೆಗೂ ಹಿನ್ನಡೆ ಆಗ್ತಿದೆ. ಏನೆಲ್ಲ ಈ ತರದ ಅಂಶಗಳನ್ನು ಸೇರಿಸಿ ಒಂದು ಪಟ್ಟಿಯನ್ನು ರೆಡಿ ಮಾಡಿರುವಂಥದ್ದು ವಿಜೇಂದ್ರ ವಿರುದ್ಧವಾಗಿ. ಅದರಿಂದಾಗಿ ಅದನ್ನು ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೂ ಕೂಡ ತಲುಪಿಸಲು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಯತ್ನಾಳ್ ಭೇಟಿಯಾಗಿ ಸಂಪೂರ್ಣವಾಗಿ ವಿಜೇಂದ್ರ ವಿರುದ್ಧ ದೂರು ನೀಡಲು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು.